ಎಲ್ಲ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ಈಗ ಕಾಯ್ತಾ ಇರೋದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ಹಬ್ಬದ ಒಳಗಡೆ ಬರುತ್ತಾ, ಹಬ್ಬ ಆದ್ಮೇಲೆ ಬರುತ್ತಾ, ಏನು 2 ಕಂತುಗಳ ಹಣ 4,000 ರೂಪಾಯಿ ಬರುತ್ತಾ, ಅಥವಾ 18ನೇ ಕಂತಿನ ಹಣ ಒಂದೇ ಬರುತ್ತಾ, ಜೊತೆಗೆ ಪೆಂಡಿಂಗ್ ಹಣ ಕೂಡ ಏನಾದ್ರೂ ರಿಲೀಸ್ ಆಗುತ್ತಾ, ಯಾವಾಗ ಬರುತ್ತೆ, ಏನಾಗುತ್ತೆ ಅಂತ ಬಹಳಷ್ಟು ಮಂದಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣ ಹಿಂದೆ ಪ್ರತಿ ತಿಂಗಳ ಸರಿಯಾಗಿ ಬರ್ತಾ ಇಲ್ಲ. ಪ್ರತಿಯೊಬ್ರು ಕಾಯ್ತಾರೆ, ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬಹಳಷ್ಟು ಮಂದಿ ಬಡವರಿಗೆ ಅನುಕೂಲ ಆಗುತ್ತಂತ. ಸೊ ಆದ್ರೆ ಇಲ್ಲಿ ಈ ತಿಂಗಳದು ಬರೋ ತಿಂಗಳ ಬರುತ್ತೆ, ಬರೋ ತಿಂಗಳದು ಇನ್ನೊಂದು ತಿಂಗಳ ಬರುತ್ತೆ. ಈಗ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, 2-3 ತಿಂಗಳಿಂದ ಸರಿಯಾದ ಹಣ ಬಂದಿಲ್ಲ. ಅದು 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಅದು ಎಷ್ಟು ಜನಗಳಿಗೆ ಕರೆಕ್ಟ್ ಬಂದಿದೆಯೋ, ಇನ್ನು ಯಾರ್ಯಾರಿಗೆ ಬಂದಿಲ್ಲೋ ಅದು ದೇವರಿಗೆ ಗೊತ್ತು. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, 17ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಆದ್ರೆ 17ನೇ ಕಂತಿನ ಹಣ ಕೂಡ ಸರಿಯಾಗಿ ಬಂದಿಲ್ಲ. ಈಗ 18ನೇ ಕಂತಿನ ಹಣಕ್ಕಾಗಿ, ಅಂದ್ರೆ 17ನೇ ಕಂತಿನ ಹಣ ಪಡೆದಂತವ್ರು 18ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಈಗಾಗಲೇ 18ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆಯಾ, ಮತ್ತೆ ಯಾವಾಗ ಬಿಡುಗಡೆ ಆಗುತ್ತೆ, ಏನು ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಯುಗಾದಿ ಹಬ್ಬಕ್ಕೆ ಏನು ಹಬ್ಬ ಅಂತ ಹೇಳಿ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಈ ಯುಗಾದಿ ಹಬ್ಬಕ್ಕೆ ಎಷ್ಟು ಹಣ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಹಬ್ಬ ಮುಂದೆ ಇರುವ ಕಾರಣದಿಂದಾಗಿ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ, ನಮ್ಗೆ ಹಣ ಬಂದ್ರೆ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾದ್ರೆ ಬನ್ನಿ, ಪ್ರತಿಯೊಬ್ರು ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಪ್ರತಿಯೊಬ್ರು ಈಗ 18 ಮತ್ತು 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಮಾರ್ಚ್ ತಿಂಗಳಿನ 19ನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ರಿಲೀಸ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಈಗ ಮಾರ್ಚ್ ಕೂಡ ಮುಗಿತಾ ಬಂತು. ಇನ್ನು ಫೆಬ್ರವರಿ ತಿಂಗಳದ 18ನೇ ಕಂತಿನ ಹಣ ಕೂಡ ಬಂದಿಲ್ಲ. ಮತ್ತೆ ಅದ್ರ ಜೊತೆಗೆ 17ನೇ ಕಂತಿನ ಹಣ ಅರ್ಧಂಬರ್ಧ ಜನರಿಗೆ ಬಂದಿದೆ, ಇನ್ನು ಉಳಿದಂತ ಹಣ ಬಂದಿಲ್ಲ. ಸೊ ಈಗ ರಾಜ್ಯ ಸರ್ಕಾರ ಏನ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ, ಯಾಕಂದ್ರೆ ಈಗ ಹಬ್ಬ ಇದೆ, ಯುಗಾದಿ ಹಬ್ಬ, ಅದಕ್ಕೆ ಹಣವನ್ನ ರಿಲೀಸ್ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಅದ್ರ ಬಗ್ಗೆನೂ ಒಂದು ಸಭೆಯನ್ನ ಕರಿತಾ ಇದ್ದಾರೆ ಇವತ್ತು. ಹೌದು ಸ್ನೇಹಿತರೆ, ನಮಗೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಒಂದು ಸಭೆ ಬರ್ತಾ ಇದೆ, ಅಂದ್ರೆ ಸಭೆ ಕರಿತಾ ಇದ್ದಾರೆ. ಸೊ ಅದರಲ್ಲಿ ಈ ಒಂದು ಹಣವನ್ನ ಯಾವಾಗ ಬಿಡುಗಡೆ ಮಾಡ್ಬೇಕು ಅಂತ, ರಿಲೀಸ್ ಮಾಡ್ಬೇಕಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಮಾಧ್ಯಮಗಳ ವರದಿ ಪ್ರಕಾರ ಏನ್ ಮಾಹಿತಿ ಬಂದಿದೆ, ಈಗ 18ನೇ ಕಂತಿನ ಹಣ ಸದ್ಯಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು. ಸೊ ಆದ್ರೆ ಕಾರಣಾಂತರಗಳಿಂದ ಇನ್ನೂ ಬಿಡುಗಡೆ ಆಗಿಲ್ಲ. ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಈಗ 2 ಕಂತುಗಳ ಹಣ ಏನಿದೆ, ಏನು ಏಪ್ರಿಲ್ ಫಸ್ಟ್ ವೀಕಿನ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ 18 ಮತ್ತು 19ನೇ ಕಂತಿನ ಹಣ ಏಪ್ರಿಲ್ ಮೊದಲನೇ ವಾರದಲ್ಲೇ ಎಲ್ಲರ ಜನರ ಖಾತೆಗೆ ಸೇರುತ್ತೆ. ಹಾಗಾದ್ರೆ ಯುಗಾದಿ ಹಬ್ಬಕ್ಕೆ ಬರೋದಿಲ್ವಾ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, 18ನೇ ಕಂತಿನ ಹಣ ಈ ಒಂದು ಯುಗಾದಿ ಹಬ್ಬಕ್ಕೆ ರಿಲೀಸ್ ಮಾಡ್ಬೇಕಂತ ಎಲ್ಲ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡೋದು ಒಂದೇ ಬಾಕಿ. ಯಾಕಂದ್ರೆ ಫಂಡ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಇನ್ನೊಂದು 2 ದಿನಗಳ ಒಂದು ಕಾಲಾವಧಿ ಇರೋದ್ರಿಂದ ನಿಮಗೆ ಮೇ ಬಿ ಇವತ್ತ ಏನು ಮಧ್ಯಾಹ್ನದ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಎಲ್ಲಿವರೆಗೆ ಜಮಾ ಆಗುವಂತ ಟೈಮ್ ಇದೆಯಪ್ಪ ಅಂತಂದ್ರೆ, ಏಪ್ರಿಲ್ ಫಸ್ಟ್ ವರೆಗೂ ನಿಮ್ಗೆ 18 ಮತ್ತು 19ನೇ ಕಂತಿನ ಹಣ 2 ಕಂತುಗಳ ಹಣ 4,000 ರೂಪಾಯಿ ಜಮಾ ಆಗುತ್ತಂತ ಒಂದು ಮಾಹಿತಿ ನಮ್ಗೆ ಬಂದಿರುವಂತದ್ದು. ಹಾಗಾದ್ರೆ ನೀವು ಏನ್ ಮಾಡ್ಬೇಕು, ಜಸ್ಟ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ಬೇಕು. ನಿಮ್ಮ ಖಾತೆ ಕೂಡ 18 ಮತ್ತು 19ನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ. ಸೊ ಹಾಗಾದ್ರೆ ಇವತ್ತ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಫೈನಲ್ ಆದಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. 4,000 ರೂಪಾಯಿ ಹಣ ಯಾವ ರೀತಿ ಬಿಡುಗಡೆ ಮಾಡ್ಬೇಕಂತ. ಸೊ ಹಾಗಾದ್ರೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ ಯಾವಾಗ ಬೇಕಾದ್ರೂ 18ನೇ ಕಂತಿನ ಹಣ ನೇರವಾಗಿ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಯುಗಾದಿ ಹಬ್ಬ, ಒಂದು ರಂಜಾನ್ ಹಬ್ಬ ಇರೋದ್ರಿಂದ ಅದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಸೊ ಯಾವ ಕಾರಣಕ್ಕಾಗಿ ಒಂದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಈ ಒಂದು ಹಣ ರಿಲೀಸ್ ಆಗ್ಬೋದು. ಜಸ್ಟ್ ವೇಟ್ ಮಾಡ್ತಾ ಇರಿ, ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.